ಇಂದಿನ ವಿಷಯ ಪ್ರಧಾನಿ ನರೇಂದ್ರ ಮೋದಿ ಅವರ ದೈವಿಕ ಅನುಭವ. ಪ್ರಧಾನಿ ನರೇಂದ್ರ ಮೋದಿ ಅವರು ಭಾನುವಾರ ಗುಜರಾತ್ನ ದ್ವಾರಕಾದಲ್ಲಿರುವ ದ್ವಾರಕಾಧೀಶ ದೇವಸ್ಥಾನದಲ್ಲಿ ಆಳವಾದ ನೀರಿನಲ್ಲಿ ಧುಮುಕುವ ಮೂಲಕ ಪ್ರಾರ್ಥನೆ ಸಲ್ಲಿಸಿದರು. ಇದನ್ನು ದೈವಿಕ ಅನುಭವ ಎಂದು ಕರೆದ ಪ್ರಧಾನಿ ಮೋದಿ, ಆಧ್ಯಾತ್ಮಿಕ ಭವ್ಯತೆಯ ಪುರಾತನ ಯುಗದೊಂದಿಗೆ ಸಂಪರ್ಕ ಹೊಂದಿದ್ದೇನೆ ಎಂದು ಅವರು ಭಾವಿಸಿದರು. ನೀರಿನಲ್ಲಿ ಮುಳುಗಿರುವ ದ್ವಾರಕಾ ನಗರದಲ್ಲಿ ಪ್ರಾರ್ಥನೆ ಸಲ್ಲಿಸುವುದು ಬಹಳ ದೈವಿಕ ಅನುಭವವಾಗಿತ್ತು. ನಾನು ಆಧ್ಯಾತ್ಮಿಕ ಭವ್ಯತೆ ಮತ್ತು ಸಮಯಾತೀತ ಭಕ್ತಿಯ ಪುರಾತನ ಯುಗದೊಂದಿಗೆ ಸಂಪರ್ಕ ಹೊಂದಿದ್ದೇನೆ ಎಂದು ಭಾವಿಸಿದೆ. ಭಗವಾನ್ ಶ್ರೀಕೃಷ್ಣ ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಎಂದು ಪ್ರಧಾನಿ ಎಕ್ಸ್ನಲ್ಲಿ ಬರೆದಿದ್ದಾರೆ. ದ್ವಾರಕಾ, ಹಿಂದೂ ಧರ್ಮಗ್ರಂಥಗಳಲ್ಲಿ ಉಲ್ಲೇಖಿಸಲಾದ ಪೌರಾಣಿಕ ನಗರವನ್ನು ಭಗವಾನ್ ಕೃಷ್ಣನು ಆಳುತ್ತಿದ್ದನೆಂದು ನಂಬಲಾಗಿದೆ. ಹಿಂದೂ ನಂಬಿಕೆಯ ಪ್ರಕಾರ, ಕೃಷ್ಣನು ಭೂಮಿಯಿಂದ ನಿರ್ಗಮಿಸಿದ ನಂತರ ನಗರವು ಅಂತಿಮವಾಗಿ ಸಮುದ್ರದಿಂದ ನುಂಗಿಹೋಯಿತು. ಇಂದು, ಆ ಕ್ಷಣಗಳು ನನ್ನೊಂದಿಗೆ ಶಾಶ್ವತವಾಗಿ ಉಳಿಯುತ್ತವೆ ಎಂದು ನಾನು ಅನುಭವಿಸಿದೆ. ನಾನು ಸಮುದ್ರದ ಆಳಕ್ಕೆ ಹೋಗಿ ಪ್ರಾಚೀನ ದ್ವಾರಕಾ ನಗರದ ದರ್ಶನ ಮಾಡಿದೆ. ಪುರಾತತ್ವ ಶಾಸ್ತ್ರಜ್ಞರು ನೀರಿನ ಅಡಿಯಲ್ಲಿ ಅಡಗಿರುವ ದ್ವಾರಕಾ ನಗರದ ಬಗ್ಗೆ ಸಾಕಷ್ಟು ಬರೆದಿದ್ದಾರೆ. ನಮ್ಮ ಧರ್ಮಗ್ರಂಥಗಳಲ್ಲಿಯೂ ದ್ವಾರಕಾದ ಬಗ್ಗೆ ಹೇಳಲಾಗುತ್ತದೆ. ಇದು ಸುಂದರವಾದ ದ್ವಾರಗಳು ಮತ್ತು ಎತ್ತರದ ಕಟ್ಟಡಗಳನ್ನು ಹೊಂದಿರುವ ನಗರ ಎಂದು ಹೇಳಲಾಗುತ್ತದೆ. ಇದು ಪ್ರಪಂಚದ ಮೇಲ್ಭಾಗದಲ್ಲಿ ಎತ್ತರದಲ್ಲಿದೆ. ಶ್ರೀಕೃಷ್ಣನೇ ಈ ನಗರವನ್ನು ನಿರ್ಮಿಸಿದನು ಎಂದು ದ್ವಾರಕಾ ದರ್ಶನದ ನಂತರ ರ್ಯಾಲಿಯನ್ನುದ್ದೇಶಿಸಿ ಮಾತನಾಡುತ್ತಾ ಪ್ರಧಾನಿ ಮೋದಿ ಹೇಳಿದರು. ನಾನು ಸಮುದ್ರದ ಆಳಕ್ಕೆ ಹೋದಾಗ ನಾನು ದೈವಿಕತೆಯ ಅನುಭವವನ್ನು ಹೊಂದಿದ್ದೇನೆ. ನಾನು ದ್ವಾರಕಾಧೀಶನ ಮುಂದೆ ನಮಸ್ಕರಿಸಿದ್ದೇನೆ. ನಾನು ನನ್ನೊಂದಿಗೆ ನವಿಲು ಗರಿಯನ್ನು ತೆಗೆದುಕೊಂಡು ಶ್ರೀಕೃಷ್ಣನ ಪಾದಗಳಿಗೆ ಇಟ್ಟು ಅಲ್ಲಿಗೆ ಹೋಗಿ ಮುಟ್ಟುವ ಕುತೂಹಲ ನನಗೆ ಯಾವಾಗಲೂ ಇತ್ತು. ಪುರಾತನ ದ್ವಾರಕಾ ನಗರದ ಅವಶೇಷಗಳು, ನಾನು ಇಂದು ಭಾವನೆಗಳಿಂದ ತುಂಬಿದ್ದೇನೆ. ದಶಕಗಳ ಹಿಂದಿನ ಕನಸು ಇಂದು ಪೂರ್ಣಗೊಂಡಿದೆ ಎಂದು ಅವರು ಹೇಳಿದರು. ಇಂದು ಮುಂಜಾನೆ, ಪ್ರಧಾನಿ ಮೋದಿ ಅವರು ಸುದರ್ಶನ ಸೇತುವನ್ನು ಉದ್ಘಾಟಿಸಿದರು. ಓಖಾ ಮತ್ತು ಭಗವಾನ್ ಶ್ರೀಕೃಷ್ಣ ದೇವಾಲಯವು ನೆಲೆಗೊಂಡಿರುವ ಬೇಟ್ ದ್ವಾರಕಾ ದ್ವೀಪಕ್ಕೆ ಸಂಪರ್ಕಿಸುವ 4 ಪಥಗಳ ಕೇಬಲ್ ತಡೆಯ ಸೇತುವೆ. ಪುರಾತನ ನಗರದ ಅವಶೇಷಗಳನ್ನು ಅನ್ವೇಷಿಸಲು ಭಕ್ತರಿಗೆ ಸಹಾಯ ಮಾಡಲು ದ್ವಾರಕಾದಲ್ಲಿ ಜಲಾಂತರ್ಗಾಮಿ ಸೇವೆಯನ್ನು ಪರಿಚಯಿಸುವ ಯೋಜನೆಯನ್ನು ಗುಜರಾತ್ ಸರ್ಕಾರವು ಮೊದಲೇ ಘೋಷಿಸಿತ್ತು. ಈ ವಿಷಯ ನಿಮಗೆ ಇಷ್ಟವಾಗಿದೆಯಾ? ದಯವಿಟ್ಟು ಹಂಚಿಕೊಳ್ಳಿ ಮತ್ತು ಅಭಿಪ್ರಾಯ ತಿಳಿಸಿ. ನೋಡುವುದಕ್ಕೆ ಧನ್ಯವಾದಗಳು. ದಯವಿಟ್ಟು ನಮ್ಮ ಸೇನೆಗೆ ಗುಂಪು ಸೇರುವ